ಈಗ ಏನು ನಕಲಿ ಮತದಾರರನ್ನ ಸೃಷ್ಟಿ ಮಾಡಿ ಕಾಲೇಜ್ ವಿದ್ಯಾರ್ಥಿಗಳನ್ನು ಬಳಕೆ ಮಾಡಿಕೊಂಡು ಚುನಾವಣೆಗೆ ಇದು ಹೊಸದಲ್ಲ. ಬಿಜೆಪಿಯವರು ಮಾಡ್ತಾ ಇರೋದು ಪ್ರತಿ ಚುನಾವಣೆಯಲ್ಲಿ ಇಲ್ಲಿ ಓದಕ್ಕೆ ಬಂದಂಥ ವಿದ್ಯಾರ್ಥಿಗಳನ್ನ ದುರ್ಬಳಕೆ ಮಾಡಿಕೊಂಡು ಚುನಾವಣೆಯಲ್ಲಿ ಅವ್ರನ್ನ ಬಳಸ್ಕೊಂಡು ಮತ ಪಡೆಯುವಂಥದ್ದು ಬಿಜೆಪಿ ಹಳೆ ಚಾಳಿ. ಅದೇ ಪ್ರಕಾರ ಅನೇಕ ಜನ ವಿದ್ಯಾರ್ಥಿಗಳು ಇಲ್ಲೇನು ಓದ್ಲಿಕ್ಕೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ. ಅವ್ರು ನಮ್ಮ NSUI ಜಿಲ್ಲಾ ಘಟಕಕ್ಕೆ ಅವರು ತಮ್ಮ ಅಳಲನ್ನು ತೊಳ್ಕೊಂಡಾಗ ಅದನ್ನ ನೋಡಬೇಕು. ಯಾಕಂತಂದ್ರೆ ಈ ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದಬ್ಬಾಳಿಕೆಯಿಂದ ಅಥವಾ ಬಲಪ್ರಯೋಗದಿಂದ ಮತ ಪಡಿತಕ್ಕಂಥದ್ದು ಅದು ಕಾನೂನು ಬಾಹಿರವಾಗಿರ್ತಕ್ಕಂಥ ಚಟುವಟಿಕೆ. ಅದನ್ನ ತಡಿಬೇಕು ಅಂತ ಹೇಳಿ NSUIನ ಕಾರ್ಯಕರ್ತರು ಅಲ್ಲಿ ಹೋಗಿ ಆ ಕರಪತ್ರವನ್ನ ಅದರಲ್ಲಿ ಒಂದು 3-4 ಪಾಯಿಂಟ್ಗಳನ್ನು ಮಾಡಿದ್ದಾರೆ. ಅವರು ಕರಪತ್ರದಲ್ಲಿ ಈ ರೀತಿ ನಿಮ್ಮನ್ನ ಯಾರಾದರೂ ಪ್ರೆಷರೈಸ್ ಮಾಡ್ತಿದ್ರ ನಮಗೆ ತಿಳಿಸ್ರಿ ಅದಂತ ಹೇಳಿ ಜಿಲ್ಲಾಧ್ಯಕ್ಷರು ತಮ್ಮ ಕೆಳಗಡೆ ಫೋನ್ ನಂಬರ್ ಕೊಟ್ಟಿದ್ದಾರೆ. NSUI ಜಿಲ್ಲಾಧ್ಯಕ್ಷರು ಅದನ್ನ ಮಾಡಕ್ ಹೋದಂತ ಸಂದರ್ಭದಲ್ಲಿ ಕೇಸರಿ ಶಾಲ್ ಹಾಕೊಂಡು ನೀವು ಕ್ಯಾಂಪಸ್ ಒಳಗೆ ಯಾಕೆ ಬಂದ್ರಿ? ಕ್ಯಾಂಪಸ್ ಏನು ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕ್ಯಾಂಪಸ್ ಅದು ಬಿಜೆಪಿ ಖಾಸಗಿ ಆಸ್ತಿ ಅಲ್ಲ, ಅದು ಸಾರ್ವಜನಿಕರ ಆಸ್ತಿ. ಅದು ಅಲ್ಲಿ ವಿದ್ಯಾರ್ಥಿಗಳನ್ನ ಭೇಟಿ ಮಾಡ್ಲಿಕ್ಕೆ ಯಾರು ಬರಬಾರದು ಅಂತಂದ್ರೆ ಇದೇನು ಸರ್ವಾಧಿಕಾರಿಗಳ ಒಂದು ಏನು ಆಡಳಿತ ನಡೆದಿದೆಯಾ? ಇಲ್ಲಿ ವಿದ್ಯಾರ್ಥಿಗಳು ಹೋದಾಗ ಮತ್ತೆ ಅವ್ರು ಹೇಳ್ಬೋದು, ಯಾಕಂದ್ರೆ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ನಡಿಬೇಕಾಗಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ತಳಹದಿ. ಅದು ಯಾರೇ ಆಗಲಿ ಅವ್ರು ಒಂದ್ ವೇಳೆ ಅವ್ರ ವಿದ್ಯಾರ್ಥಿಗಳು ಅವ್ರಿಗೆ ಮತ ಕೊಡ್ತಿದ್ರೆ ಯಾರ್ದು ಪ್ರಾಬ್ಲಮ್ ಇಲ್ಲ. ಆದ್ರೆ ಬಲಪ್ರಯೋಗ ಮಾಡಿ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಕೊಡೋದಿಲ್ಲ, ವಿದ್ಯಾರ್ಥಿಗಳಿಗೆ ನಾವು ಎಕ್ಸಾಮ್ ಅಲ್ಲಿ ನಾವು ಇದು ಮಾಡ್ತೀವಿ ಅಂತ ಹೇಳಿ ಆರೋಪಗಳು ಬಂದಾಗ ಅದು ಕೇಳಬೇಕಾಗಿರ್ತಕ್ಕಂಥದ್ದು ವಿದ್ಯಾರ್ಥಿ ಸಂಘಟನೆಯ ಜವಾಬ್ದಾರಿ. ಅದು 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 ಅಧ್ಯಕ್ಷರ ಜವಾಬ್ದಾರಿ. ಅದನ್ನ ತಿಳ್ಕೊಳ್ಳಿಕ್ಕೆ ಅವ್ರು ಒಳಗಡೆ ಹೋದಂಥದ್ದು. ಮತ್ತೆ ಕೇಸರಿ ಶಾಲ್ ಏನಿದೆ ಬಿಜೆಪಿಗೆ ಯಾರು ಖರೀದಿ ಕೊಟ್ಟಿಲ್ಲ. ಯಾರು ಬೇಕಾದ್ರೂ ಕೇಸರಿ ಶಾಲ್ ಹಾಕ್ಬಹುದು. ಅದೇನು ಬಿಜೆಪಿ ಶಾಲ್ ಅಲ್ಲ. ಅದು ಏನು ನಮ್ಮ ಕಾಂಗ್ರೆಸ್ ಶಾಲ್ ನಲ್ಲಿ ತ್ರಿವರ್ಣ ಧ್ವಜದ ಸಂಕೇತ ಏನೈತಲ್ಲ ಅದರಲ್ಲಿ ಕೇಸರಿ ಬಣ್ಣನೂ ಇದೆ. ಕೇಸರಿ ಶಾಲ್ ಹಾಕಿದವರೆಲ್ಲ ಬಿಜೆಪಿ ಕಾರ್ಯಕರ್ತರಲ್ಲ. ಯಾಕೆ ಹಾಕ್ಬಾರ್ದು? ಕೇಸರಿ ಶಾಲ್ನ ಹಾಕೊಂಡಿರ್ಬೋದು, ಅವ್ರ ವೈಯಕ್ತಿಕ ವಿಚಾರ. ಅದು ಕೇಸರಿ ಶಾಲ್ ಹಾಕೊಂಡು ಅಪರಾಧ ಹೆಂಗಾಗ್ತದ? ಅದು ಆಮೇಲೆ ಕಾಲೇಜ್ ಕ್ಯಾಂಪಸ್ ನಲ್ಲಿ ಹೋಗಿದ್ದ ಅಪರಾಧ ಹೆಂಗಾಗತ್ತ? ಅವ್ರ ಮೇಲೆ 60-70 ಜನ ಅವ್ರ ಮೇಲೆ ಆ ಹೋದಂತ ವಿದ್ಯಾರ್ಥಿಗಳನ್ನ ಬಲಪ್ರಯೋಗ ಮಾಡುವುದು, ಗುಂಡಾಗಿರಿ ಮಾಡುವಂತದ್ದು ಇದು ಯಾವ ಬಿಜೆಪಿ ಲೆಕ್ಕಾಚಾರ? ಇದು ಒಂದ್ ವೇಳೆ ಅವ್ರು ಏನಾದ್ರು ಕಾನೂನು ಬಾಹಿರ ಚಟುವಟಿಕೆ ಅಲ್ಲಿ ಕ್ಯಾಂಪಸ್ ನಲ್ಲಿ ನಡೆಸಿದ್ರ ಬಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಅವರು ಪೊಲೀಸರು ಕಾನೂನು ಇದೆ ಅಲ್ಲ, ಪೊಲೀಸರು ಅವರು ಕ್ರಮ ಜರುಗಿಸ್ತಿದ್ರು. ಒಂದ್ ವೇಳೆ ಕಾನೂನು ಬಾಹಿರ ಚಟುವಟಿಕೆ ಏನಾದ್ರು ಈ ವಿದ್ಯಾರ್ಥಿಗಳು ಮಾಡ್ತಿದ್ರ ಅವ್ರನ್ನ ಹೊಡೆದ್ರೆ ಯಾಕೆ? ಅವ್ರನ್ನ ಹೊಡೆದು ಗುಂಡಾಗಿರಿ ಮಾಡಿ ಮತ್ತೆ ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಘೋಷಣೆಗಳನ್ನ ಕೂಗಿ ಕುಂತ್ಕೊಂಡು ಹಾಡ ಹಾಡ್ತಾರ ಅಲ್ಲಿ. ಅಂದ್ರ ಇದು ಸ್ಪಷ್ಟವಾಗಿ ಬಿಜೆಪಿಯ ಸೋಲಿನ ಹತಾಶೆಯ ಪ್ರತೀಕ. ಇದು ಸೋಲ್ತೀವಿ, ಏನಾದ್ರೂ ಮಾಡಿ ಈ ಚುನಾವಣೆಯನ್ನು ಡಿಸ್ಟರ್ಬ್ ಮಾಡೋಣ, ಈ ಚುನಾವಣೆಯಲ್ಲಿ ಮತ್ತೆ ಯಾವ್ದಾದ್ರು ಒಂದು ಹಿಂದೂ ಮುಸ್ಲಿಮೋ ಯಾವುದೋ ಒಂದು ವಿಷಯನ ತೆಗೆದು ಗಲಭೆ ಎಬ್ಬಿಸಿ ಅದರ ಲಾಭ ಪಡ್ಕೊಂಡು ಏನಾದ್ರೂ ಚುನಾವಣೆಯನ್ನು ಗೆಲ್ಬೇಕು ಅಂತ ಹೇಳಿ ಬಿಜೆಪಿಯವರು ಏನಾದ್ರೂ ಕನಸುಗಳನ್ನು ಕಂಡಿದ್ರೆ ಅದು ತಿರುಕನ ಕನಸದು. ಈ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ಕಾಂಗ್ರೆಸ್ ಗೆದ್ದೇ ಗೆಲ್ತದೆ. ಅದು ಹತಾಶೆ ಅವರಿಗೆ. ಖಂಡಿತವಾಗಿ ಕಂಪ್ಲೇಂಟ್ ನಾವು ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲೆಲ್ಲ ಕಾರ್ಯಕರ್ತರಿಗೆ ಧೈರ್ಯ ಹೇಳಿ ಯಾವುದೇ ಕಾರಣಕ್ಕೂ ಯಾರು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅವರನ್ನು ಗುರುತಿಸಿ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡಿ ಬಂದಿದ್ದೀವಿ. ತಮ್ಮ ಮೂಲಕ ಕೂಡ ನಾವು ಒತ್ತಾಯ ಮಾಡ್ತೀವಿ. ಆಮೇಲೆ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ ಬಿಜೆಪಿ ನಾಯಕರುಗಳು ಸತ್ಯಾಸತ್ಯತೆ ಅರ್ಥ ಮಾಡಿಕೊಂಡು ಪತ್ರಿಕೆಗೆ ಹೇಳಿಕೆ ಕೊಡಬೇಕು. ನಮ್ಮ ಹಿರಿಯರು, ನಮ್ಮ ಜಿಲ್ಲಾಧ್ಯಕ್ಷರು ಯಾವ ರೀತಿಯಾಗಿ ಹೇಳಿಕೆಯನ್ನು ಕೊಟ್ರಿ? ಈಗ ಎಷ್ಟು ಅಳೆದು ತೂಗಿ ಒಂದೊಂದು ಶಬ್ದಗಳನ್ನು ಮಾತಾಡಿದ್ರು. ಯಾರು ತಪ್ಪು ಮಾಡಿದಾರ ಅವ್ರ ಮೇಲೆ ಅದನ್ನ ಕ್ರಮ ಜರುಗಿಸ್ಲಿಕ್ಕೆ ಕಾನೂನು ಇದೆ ದೇಶದಲ್ಲಿ. ಇದೇನು ಸರ್ವಾಧಿಕಾರಿ ಆಡಳಿತ ನಡೆದಿಲ್ಲ ಇಲ್ಲಿ ದೇಶದಲ್ಲಿ. ಬಂದಂತ ಸಂದರ್ಭದಲ್ಲಿ ಅವರಿಗೆ ನೀವು ಒಂದ್ ವೇಳೆ ಅವ್ರು ಏನಾದ್ರು ತಪ್ಪುಗಳನ್ನ ಮಾಡಿದ್ರೆ ಅದನ್ನ ಕಾನೂನು ರೀತಿ ಕ್ರಮ ಜರುಗಿಸಬೇಕಾಗಿತ್ತು. ಅವ್ರ ಮೇಲೆ ಯಾಕೆ ಹಲ್ಲೆ ಮಾಡಿದ್ರು? ಆ ವಿದ್ಯಾರ್ಥಿಗಳ ಮೇಲೆ ಯಾರು ಹಲ್ಲೆ ಮಾಡಿದ್ದಾರೆ ಆ ಗೂಂಡಾಗಳ ಮೇಲೆ ಪೊಲೀಸರು ಕ್ರಮ ಜರುಗಿಸಿ ಮೊದಲು ಅವರನ್ನ ಅರೆಸ್ಟ್ ಮಾಡಬೇಕು. ಅದರಲ್ಲಿ ಹೊಡೆಸ್ಕೊಂಡಂತ ವಿದ್ಯಾರ್ಥಿಗಳನ್ನು ತಗೊಂಡು ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸ್ಕೊಂಡು ಮತ್ತೆ ಬಂದು ಪೊಲೀಸ್ ಸ್ಟೇಷನ್ ಮುಂದೆ ಒಬ್ಬ MLC, ಮಾಜಿ MLC, ಒಬ್ರು ರಾಜ್ಯಸಭಾ ಸದಸ್ಯರು ಹೇಳಿಕೆ ಕೊಡ್ತಾರಂತ ಹೇಳಿದ್ರೆ ಇವ್ರದ್ದು ಹಿಂದಿನ ಉದ್ದೇಶ ಏನು? ಇವ್ರದ್ದು ಮೊನ್ನೆ ಕೂಡ ಏನು ಪಂಕಾ ಮಸೀದಿ ಮುಂದೆ ಘಟನೆ ನಡೀತು, ಅಲ್ಲಿಯೂ ಕೂಡ 144 ಜಾರಿ ಇದ್ದಾಗ ಮಾಜಿ ಶಾಸಕರು ಜನರನ್ನು ಕಟ್ಕೊಂಡು ಹೋಗಿ ಅಲ್ಲಿ ಆ ರೀತಿಯಾಗಿರ್ತಕ್ಕಂಥ ಒಂದು ದುಂಡಾವರ್ತನೆ ಮಾಡಿದ್ರು. ಈಗ ಈ ರೀತಿಯಾಗಿರ್ತಕ್ಕಂಥ ಘಟನೆ ಇದು ಏನೂ ಅಲ್ಲ. ಬಿಜೆಪಿ ನಾವು ಚುನಾವಣೆ ಸೋಲ್ತೀವಂತ ಸ್ಪಷ್ಟವಾಗಿ ಗೊತ್ತಾಗಿದೆ ಅವರಿಗೆ. ಗೊತ್ತಾಗಿ ಆ ಸೋಲಿನ ಹತಾಶೆಯಿಂದ ತಪ್ಪಿಸಿಕೊಳ್ಳಿಕ್ಕೆ ಏನಾದ್ರೂ ಒಂದು ಘಟನೆಯನ್ನು ಮಾಡೋಣ ಅಂತ ಹೇಳಿ ಈ ರೀತಿಯಾಗಿರ್ತಕ್ಕಂಥ ಏನು ಕಾನೂನು ಬಾಹಿರವಾಗಿರ್ತಕ್ಕಂಥ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ. ಅಂದ್ರೆ ಕೈ ಬಿಡಬೇಕು. ಯಾಕಂದ್ರೆ ಬಾಗಲಕೋಟೆ ನಾಗರಿಕರು ಬಹಳ ಹುಷಾರಾಗಿದ್ದಾರೆ. ಅವ್ರಿಗೆ ಗೊತ್ತಿದೆ ಯಾರು ಏನ್ ಮಾಡ್ತಾ ಇದ್ದಾರೆ ಊರಲ್ಲಿ ಅಂತ ಹೇಳಿ. ಅದಕ್ಕೋಸ್ಕರ ಈ ರೀತಿ ಘಟನೆಗಳಿಗೆ ಅವರು ಪ್ರಚೋದನೆ ಕೊಡೋದನ್ನು ನಿಲ್ಲಿಸಬೇಕು.